ನಮಸ್ಕಾರಮ್ಮ. ಯಾವ ಊರು ತಮ್ದು? ಹಿರಿಯೂರು. ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ನಿಮ್ಮ ತಂಗಿಯವರು ತೋರ್ಸ್ಕೊಳಕ್ ಬಂದಿದ್ರಲ್ಲಮ್ಮ, ಎಷ್ಟು ದಿನ ಆಯ್ತು ಅವ್ರು ಬಂದೋಗಿ? ಅವ್ರು ಬಂದದೆ ಒಂದ್ 6 ತಿಂಗಳ ಮೇಲೆ ಆಯ್ತು ಸರ್. ಏನ್ ತೊಂದರೆ ಬಂದಿದ್ರು? ಅವ್ರಿಗೆ ಬೆನ್ ಕುತ್ಕೊಳಕ್ ಬರ್ತಿರ್ಲಿಲ್ಲ, ಸೊಂಟ ಓಡಾಡಕ್ ಬರ್ತಿರ್ಲಿಲ್ಲ, ಹಂಗೆ ಬೊಗ್ಗು ಕಂಡು ಓಡಾಡೋರು, ಹಿಂಡಿ ನೋವು ಅಂತಿದ್ರು. ಎಲ್ಲೆಲ್ಲೋ ತೋರ್ಸಿದ್ರು, ಎಲ್ಲಿ ಮೇಲಾಗಿರ್ಲಿಲ್ಲ. ಬಕ್ಕೊಂಡೆ ಓಡಾಡೋರಲ್ವಾ? ಕುತ್ಕೊಂಡ್ರೆ ಒಂದ್ 5 ನಿಮಿಷ ಎದ್ದು ಓಡಾಡಕ್ ಆಗ್ತಿರ್ಲಿಲ್ಲ, ಬೊಗ್ಗು ಕಂಡು ಓಡಾಡೋರು. ಆಮೇಲೆ ಇಲ್ಲಿ ನಮ್ಮಲ್ಲಿ ತೋರ್ಸ್ಕೊಂಡು ನಿಮ್ಮಲ್ಲಿ ಹಿಂಗೆ ಹೇಳಿದ್ರು, ಬಂದು ತೋರ್ಸ್ಕೊಂಡಿದ್ಕೆ ಇವಾಗ ಚೆನ್ನಾಗಿದಾರ, ಆರಾಮಾಗಿದ್ದಾರೆ. ಫುಲ್ ಆರಾಮಿದಾರ? ಫುಲ್ ಆರಾಮಾಗಿದ್ದಾರೆ. ಎಲ್ಲ ಕೆಲಸ ಮಾಡ್ತಾರೆ? ಎಲ್ಲ ಕೆಲಸ ಮಾಡ್ತಾರೆ ನೋಡಿ, ಬೊಗ್ಗಂಗಿಲ್ಲ, ಏನೂ ಇಲ್ಲ. ಈಗೆಲ್ಲ ನಮ್ಮ ಮೆಡಿಸಿನ್ ಎಲ್ಲ ಖಾಲಿ ಆಯ್ತು? ಎಲ್ಲ ಖಾಲಿ ಆಗೈತೆ. ಖಾಲಿ ಆದ್ರೂ ಈಗೇನು ತೊಂದರೆ ಇಲ್ಲ? ಏನ್ ತಂದಿರ ಫುಲ್ ಎಲ್ಲ ಭಾರ ಎತ್ತದೆಲ್ಲ ಮಾಡ್ತಾ ಇದ್ದಾರೆ? ಓಕೆ. ಮಾಮೂಲು ಕೆಲಸ ಏನ್ ಮಾಡ್ತಾಳೆ ಎಲ್ಲ ಮಾಡ್ತಾಳೆ, ಮೊದ್ಲು ಅದು ಮಾತಾಡಕ್ ಆಗ್ತಿರ್ಲಿಲ್ಲ. ಓಕೆ. ಹಂಗಾಗಿ ಅವರು ಹೇಳಿದ್ರು ಅಂತ ನಾವು ಮಗಳಿಗೆ ತೋರ್ಸಕ್ ಬಂದ. ಅದೇ ಮಗಳಿಗೆ ಏನ್ ತೊಂದ್ರೆ? ಅದೇ ಮೂಲೆ ಇದೆಯಾ ಅಷ್ಟೇ ಅಲ್ವಾ? ತೋರ್ಸ್ಲಿಕ್ ಬಂದಿದ್ದೀರಾ ಈಗ? ಓಕೆ. ಅವ್ರಂತೂ ಖುಷಿ ಇದಾರಲ್ಲಮ್ಮ? ಅವ್ರು ಚೆನ್ನಾಗಿದ್ದಾರೆ. ಅದಕ್ಕೆ ಅವ್ರದಲ್ಲಿ ಹೋದ್ರೆ ಮೇಲಾಗುತ್ತೆ ಅಂತ ಫೋನ್ ಮಾಡಿ ಹೇಳಿದ್ರು, ಅದಕ್ಕೆ ಬಂದಿವಿ ಸರ್. ಒಳ್ಳೇದಾಗ್ಲಿ. ನಿಜ ಹೇಳ್ತಿರ್ತಾನೆ? ಸರ್, ನಿಜನೇ ಹೇಳ್ತಿರ. ಡಾಕ್ಟರ್ ಏನಾರ ಲಂಚ ಕೊಟ್ಟು ಹಿಂಗ್ ಹೇಳಿ ಅಂತ ಹೇಳ್ತದ್ರ? ಏನಿಲ್ಲ ಹಂಗಾಗಿದ್ರೆ ತಂಗಿಯರು ಯಾಕೆ ಕಳಿಸ್ತಿದ್ರು, ಹೋಗ್ರಿ ಇಲ್ಲ ಅಲ್ವಾ? ಓಕೆ, ಒಳ್ಳೇದಾಗ್ಲಿ. ನಿಮ್ಮ ಇವರು ಕೊಡ್ತೇನೆ, ಮೂಲವೇದನೆ ಸರಿ ಹೋಗ್ತದೆ, ಆಪರೇಷನ್ ಬೇಕಿಲ್ಲ, ಆಪರೇಷನ್ ಇಲ್ದಂಗೆ ಆರಾಮಾಗ್ತದೆ. ಓಕೆ, ಒಳ್ಳೇದು.